ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ರಿಲೀಫ್ ಸಿಕ್ಕಿದೆ. ಇಡಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಮೂಡಾದಿಂದ ಸಿಎಂ ಪತ್ನಿಗೆ 14 ನಿವೇಶನ ಹಂಚಿಕೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಈ ಆದೇಶವನ್ನ ಪ್ರಶ್ನಿಸಿ ಇಡಿ ಸಲ್ಲಿಸಿದ್ದ ಅರ್ಜಿ ಇದೀಗ ವಜಾಗೊಂಡಿದೆ. ಸಿಜೆಐ ಬಿಆರ್ ಗವಾಯಿ ಪೀಠದಲ್ಲಿ ವಿಚಾರಣೆ ನಡೆದಿತ್ತು. ಇವತ್ತು ಮತದಾರರಲ್ಲಿ ರಾಜಕೀಯ ಹೋರಾಟ ನಡೀಲಿ, ಅದನ್ನ ಬಿಟ್ಟು ನಿಮ್ಮನ್ನ ಯಾಕೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿರೋದು. ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿರುವಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದ್ದ ಕಾರಣಗಳಲ್ಲಿ ದೋಷಗಳಿಲ್ಲ. ರಾಜಕೀಯ ಹೋರಾಟದಲ್ಲಿ ಇಡಿ ಬಳಕೆ ಯಾಕೆ? ಇಡಿ ಕಾರ್ಯವೈಖರಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿರೋದು. ಮತದಾರರಲ್ಲಿ ರಾಜಕೀಯ ಹೋರಾಟವನ್ನ ಮಾಡಲಿ, ಅದನ್ನ ಬಿಟ್ಟು ನಿಮ್ಮನ್ನ ಯಾಕೆ ಬಳಸಿಕೊಳ್ಳಲಾಗ್ತಾ ಇದೆ ಪ್ರಶ್ನೆ ಮಾಡಿರೋದು ಸುಪ್ರೀಂ ಕೋರ್ಟ್. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ರಿಲೀಫ್ ಸಿಕ್ಕಿರೋದು. ಹೈಕೋರ್ಟ್ ನೀಡಿದ್ದ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ದಂತ ಇಡಿ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಆದೇಶವನ್ನ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸದ್ಯ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇಡಿ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಅದರ ಜೊತೆಗೆ ಕೇವಲ ಇಷ್ಟೇ ಅಲ್ಲ, ಇಡಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್. ನಿಮ್ಮನ್ನ ಯಾಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ನೇರವಾಗಿ ಪ್ರಶ್ನೆ ಮಾಡಿರೋದು. ಮತದಾರರಲ್ಲಿ ರಾಜಕೀಯ ಹೋರಾಟ ಮಾಡಬೇಕು, ಅದನ್ನ ಬಿಟ್ಟು ನಿಮ್ಮನ್ನ ಯಾಕೆ ಬಳಕೆ ಮಾಡಿಕೊಳ್ತಿದ್ದಾರೆ? ಸುಪ್ರೀಂ ಕೋರ್ಟ್ ಇಡಿ ವಿರುದ್ಧ ತರಾಟೆಗೆ ತೆಗೆದುಕೊಂಡಿದೆ. ಹೈಕೋರ್ಟ್ ನೀಡಿದ್ದ ಕಾರಣಗಳಲ್ಲಿ ಯಾವುದೇ ದೋಷಗಳಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು. ಸಿಎಂ ಸಿದ್ದರಾಮಯ್ಯಗೆ ಮುಡಾ ಕೇಸ್ನಲ್ಲಿ ಮತ್ತಷ್ಟು ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಿಂದ ಸಿಕ್ಕಿದ್ದಂತ ರಿಲೀಫ್ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಎತ್ತಿ ಹಿಡಿದಿದೆ. ಹೈಕೋರ್ಟ್ ನೀಡಿರುವಂತಹ ಆದೇಶಗಳಲ್ಲಿ ಯಾವುದೇ ದೋಷಗಳಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಮುಖ್ಯಮಂತ್ರಿ ಪತ್ನಿ ಬಿಎಂ ಪಾರ್ವತಿ ವಿರುದ್ಧದ ಮುಡಾ ಪ್ರಕರಣದ ವಿಚಾರಣೆಯಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಆದೇಶವನ್ನ ಸುಪ್ರೀಂ ಕೋರ್ಟ್ ಈಗ ಎತ್ತಿ ಹಿಡಿದಿದೆ. ಇಡಿ ಸಲ್ಲಿಸಿದ ಮೇಲ್ಮನವಿಯನ್ನ ಸಿಜೆಐ ಬಿಆರ್ ಗವಾಯ್ ನೇತೃತ್ವದ ಪೀಠ ವಿಚಾರಣೆಯನ್ನ ನಡೆಸಿತು. ಮತದಾರರಲ್ಲಿ ರಾಜಕೀಯ ಹೋರಾಟ ನಡೆಸಲಿ, ನಿಮ್ಮನ್ನ ಯಾಕೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಇಡಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿರೋದು. ಸಿಜೆಐ ಇಡಿ ಪರ ವಾದ ಮಂಡಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ರಾಜು ಅವರೇ, ದಯವಿಟ್ಟು ನಮ್ಮನ್ನ ಬಾಯಿ ತೆರೆಯೋದಕ್ಕೆ ಕೇಳಬೇಡಿ, ಇಡಿ ಬಗ್ಗೆ ನಾವು ಕೆಲವು ಕಠಿಣ ಟೀಕೆಗಳನ್ನ ಮಾಡಬೇಕಾಗಿ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅದರ ಜೊತೆಗೆ ಪ್ರಮುಖವಾಗಿ ಇಡಿಯನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿರೋದು. ಏನೇನೆಲ್ಲ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು? ನೈನಾ, ಇಡಿ ಪದೇ ಪದೇ ಸುಪ್ರೀಂ ಕೋರ್ಟಿನ ಒಂದು ಅಸಮಾಧಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇರ್ಬೋದು. ಯಾಕಂದರೆ ಹಲವು ಪ್ರಕರಣಗಳಲ್ಲಿ ಇಡಿಯನ್ನು ಪದೇ ಪದೇ ಗರಂ ಆಗ್ತಾ ಇದೆ ಇಡಿಯ ವಿರುದ್ಧ. ಕಾರಣ ಇಷ್ಟೇ, ಅವರು ಹುಡುಕಿಕೊಂಡು ಬರುವಂತಹ ಅಥವಾ ಅವರು ಪ್ರಶ್ನೆ ಮಾಡಿಕೊಂಡು ಬರುವಂತಹ ಹಲವು ಪ್ರಕರಣಗಳಲ್ಲಿ ಪ್ರಮುಖವಾಗಿ ರಾಜಕೀಯದ ಉದ್ದೇಶದಿಂದಲೇ ಬಂದಿರ್ತಾರೆ ಅನ್ನುವಂಥದ್ದು. ಕೇವಲ ಇದು ಸಿದ್ದರಾಮಯ್ಯ ಅವರ ಪತ್ನಿ ಪ್ರಕರಣ ಅಥವಾ ಭೈರತಿ ಸುರೇಶ್ ಅವರ ಪ್ರಕರಣ ಅಂತಲ್ಲ. ಈ ಹಿಂದೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲೂ ಕೂಡ ಚಾಟಿ ಬೀಸಿತ್ತು ಇಡಿಯ ವಿರುದ್ಧ. ಸೊ ಹಾಗಾಗಿ ಇವತ್ತು ಕೂಡ ಬಹಳ ಗರಂ ಆಗಿ ಸಿಜೆಐ ನೇತೃತ್ವದ ಪೀಠ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಯಾವ ಮಟ್ಟಕ್ಕೆ ಅಂದರೆ, ನನಗೆಲ್ಲವೂ ಕೂಡ ಗೊತ್ತಿದೆ, ಮಹಾರಾಷ್ಟ್ರದ ಒಂದು ಇನ್ಸಿಡೆಂಟ್ ನಾನು ಹೇಳ್ಬೋದು, ಆದರೆ ಎಲ್ಲವನ್ನೂ ಕೂಡ ನನ್ನ ಬಾಯಿಂದಲೇ ಕೇಳಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಬೇಡ. ನೀವು ಯಾಕೆ ಈ ರೀತಿ ನಡೆದುಕೊಳ್ತಾ ಇದ್ದೀರಿ, ರಾಜಕೀಯವಾಗಿ ಅವರು ಹೋರಾಟ ಮಾಡಿಕೊಂಡು ಬರಲಿ ಅನ್ನುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಅಂತಿಮವಾಗಿ ರಾಜು
ಅಂದರೆ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿರುವಂಥ ರಾಜು ಅವರು ಇಡಿ ಪರವಾಗಿ ಅಪಿಯರ್ ಆಗಿದ್ರು. ಅಂತಿಮವಾಗಿ ಅವರು ನಾವು ಪ್ರಕರಣವನ್ನು ಹಿಂಪಡಿತೇವೆ, ಆದರೆ ಪ್ರೊಸೀಡಿಂಗ್ಸ್ ಆದರೂ ನಡೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿದರು. ಇದೆಲ್ಲವೂ ಕೂಡ ನನಗೆ ಗೊತ್ತಿದೆ, ನೀವು ನಮ್ಮನ್ನು ಈ ರೀತಿ ಅಂದರೆ ನೀವು ಪ್ರಕರಣ ಹಿಂಪಡಿತೀರಿ ಅಂತ ಹೇಳುವ ಮೂಲಕ ನಮ್ಮ ಸಮಯವನ್ನು ಉಳಿಸಿದ್ದೀರಿ, ನಮ್ಮಿಂದ ಬರಬಹುದಾದಂಥ ಶಬ್ದಗಳನ್ನು ಕೂಡ ಉಳಿಸಿದ್ದೀರಿ ಅನ್ನುವಂಥದ್ದನ್ನ ಹೇಳಿದರು. ಸೊ ಹಾಗಾಗಿ ಇವತ್ತು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಬಹಳ ರಿಲೀಫ್, ಅವರ ಕುಟುಂಬಕ್ಕೆ ಅಂದರೆ ಪಾರ್ವತಿ ಅವರಿಗೆ ಇರ್ಬೋದು, ಮತ್ತು ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರಿಗೆ ಇರ್ಬೋದು, ಇದು ದೊಡ್ಡ ರಿಲೀಫ್. ಕಾರಣ ಇಷ್ಟೇ, ಅಂದರೆ ಅವರಿಗೆ ಸಮನ್ಸ್ ಕೊಟ್ಟಿತ್ತು, ಬಂದು ಅಪಿಯರ್ ಆಗಬೇಕು ಅನ್ನುವಂಥದ್ದು ಇಡಿ. ಅದನ್ನು ಪ್ರಶ್ನೆ ಮಾಡಿಕೊಂಡು ಕರ್ನಾಟಕ ಹೈಕೋರ್ಟ್ಗೆ ಹೋಗಿದ್ರು. ಕರ್ನಾಟಕ ಹೈಕೋರ್ಟ್ ಸಿಂಗಲ್ ಜಡ್ಜ್ ಬೆಂಚ್ ಅದನ್ನು ಈ ರೀತಿ ಸರಿ ಅಲ್ಲ ಅನ್ನುವಂಥದ್ದನ್ನು ಇಡಿ ಬಂದಿರುವಂಥ ಕ್ರಮ ಸರಿಯಲ್ಲ ಅಂತ ಹೇಳಿತ್ತು. ಆ ಕ್ರಮವನ್ನು ಅಂದರೆ ಹೈಕೋರ್ಟ್ ಆದೇಶವನ್ನು ಪುನಃ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಬಂದಿತ್ತು. ಇವತ್ತು CJI ಪೀಠದಲ್ಲಿ ವಿಚಾರಣೆ ಆಯಿತು. ಆ ಸಂದರ್ಭದಲ್ಲಿ ಹೇಳಿದ್ರು, ಅಂದರೆ ಹೈಕೋರ್ಟ್ ಬರೆದಿರುವಂತಹ ಆದೇಶ ಅಥವಾ ತೀರ್ಪಿನಲ್ಲಿ ಯಾವುದೇ ಲೋಪ ಇಲ್ಲ ಅನ್ನುವಂಥದ್ದನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇಡಿಯ ನಡವಳಿಕೆಯ ವಿರುದ್ಧ ಗರಂ ಕೂಡ ಆಗಿರುವಂಥದ್ದು. ನಯನ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.